ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸದ್ಯದ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ರಿಲೀಫ್ ಕೊಟ್ಟಿದೆ. ಯಾವ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಅಪ್ಲೈ ಮಾಡಿದರೋ ಅಂತಹ ವಿದ್ಯಾರ್ಥಿಗಳಿಗೆ ಕ್ಲೈಮ್ಡ್ ವೆರಿಫೈಡ್ ಆರ್ ಕ್ಲೈಮ್ಡ್ ನಾಟ್ ವೆರಿಫೈಡ್ ಆರ್ ನಾಟ್ ಕ್ಲೈಮ್ಡ್ ಅಂತ ಬರ್ತಾ ಇದ್ದರೆ ಸ್ಟಡಿ ಡೀಟೇಲ್ಸ್ ಆಗಲಿ ಅಥವಾ ಆರ್ ಡಿ ನಂಬರ್ ಫೆಚ್ಚಿಂಗ್ ಡೀಟೇಲ್ಸ್ ಆಗಲಿ ಯಾವುದೂ ಕರೆಕ್ಟಾಗಿ ಮ್ಯಾಚ್ ಆಗ್ತಿಲ್ಲ, ಕ್ಲೈಮ್ ಆಗ್ತಾ ಇಲ್ಲ. ಸೆಕೆಂಡ್ PUC ಎಕ್ಸಾಮು ಮಾರ್ಚ್ 1 ಸ್ಟಾರ್ಟ್ ಆಗುತ್ತೆ. KCETಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಫೆಬ್ರವರಿ 24 ಲಾಸ್ಟ್ ಡೇಟ್. ಅಂದರೆ ರಿಮೈನಿಂಗ್ ಓನ್ಲಿ 4 ಡೇಸ್ ಮಾತ್ರ ಉಳ್ಕೊಳುತ್ತೆ. ಸ್ಟೂಡೆಂಟ್ಸ್ ಈ ಕಡೆ ಓದಬೇಕು, ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕು, ವೆರಿಫಿಕೇಷನ್ ಆಗಬೇಕು ಅಂತ ಹೇಳಿ BU ಆಫೀಸು ಮತ್ತು DDPI ಆಫೀಸ್ಗೆ ಅಲ್ದಾಡಬೇಕು. ಬರೀ ಇದೇ ಆಗಿಬಿಟ್ಟಿದೆ. ಕಾಲೇಜಲ್ಲಿ ಬಂದು ವೆರಿಫಿಕೇಷನ್ ಮಾಡಿಸ್ಕೋಬೇಕು, ಅಲ್ಲಿಂದ ಮತ್ತೆ BU ಆಫೀಸ್ಗೆ ಸ್ಟಡಿ ಡೀಟೇಲ್ಸ್ ತೊಗೊಂಡೋಗ್ಬೇಕು, ಅದು DDPI ಆಫೀಸ್ಗೆ ಸ್ಟಡಿ ಡೀಟೇಲ್ಸ್ ತೊಗೊಂಡು ಅಲ್ಲಿ ಮತ್ತೆ ಕೌಂಟರ್ ಸಿಗ್ನೇಚರ್ ಮಾಡಿಸ್ಕೊಂಡು ಮತ್ತೆ ಬರಬೇಕು. ಇದು ಅಲ್ಲಿ ಬೇಗ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ನಿಯರ್ಲಿ 1 or 2 ಡೇಸ್ ಬರೀ ಜಸ್ಟ್ ಸೈನ್ಗೆ ಆಗೋಗ್ತಾ ಇದೆ. ಹಾಗಾಗಿ ಈಗ KE ಒಂದು ಗುಡ್ ನ್ಯೂಸ್ ಕೊಟ್ಟಿದೆ, ಒಂದು ಬಿಗ್ ರಿಲೀಫ್ ಕೊಟ್ಟಿದೆ. ಸೆಕೆಂಡ್ PUC ಎಕ್ಸಾಮ್ಸ್ ಆದಮೇಲೂ ಸಹ ವಿದ್ಯಾರ್ಥಿಗಳು ವೆರಿಫಿಕೇಷನ್ ಮಾಡಿಸ್ಕೋಬಹುದು ಅಂತ ಕೊಟ್ಟಿದೆ. ಆ್ಯಕ್ಚುಲಿ KCET ಅಪ್ಲಿಕೇಶನ್ನ ಅಪ್ಲೈ ಮಾಡೋದಕ್ಕೆ ಇನ್ ದಿ ಮಂತ್ ಆಫ್ ನವಂಬರ್ಗೋ ಅಕ್ಟೋಬರ್ಗೋ ಕೊಟ್ಬಿಟ್ರೆ ಇದು ಪ್ರಾಬ್ಲಮ್ಮೇ ಆಗಲ್ಲ. ಎಕ್ಸಾಮ್ಸ್ ಬೋರ್ಡ್ ಎಕ್ಸಾಮ್ಸ್ ಹತ್ರ ಬಂದಾಗ 1 ಮಂತ್ ಇದ್ದಾಗಲೇ ರಿಲೀಸ್ ಮಾಡ್ತಾರೆ. ಈ ಕಡೆ ಮಕ್ಕಳು ಓದಬೇಕು ಅಥವಾ ಈ KCET ಅಪ್ಲಿಕೇಶನ್ಗೆ ಅಪ್ಲೈ ಮಾಡೋದಕ್ಕೆ ಅಲ್ದಾಡಬೇಕು ಅಂತ ಗೊತ್ತಾಗಲ್ಲ. ಸರ್ವರ್ ಬ್ಯುಸಿ ಬರುತ್ತೆ. ಈ ಕಡೆ ಸರ್ವರ್ ಬ್ಯುಸಿ ಬಂದರೂ ಸ್ಯಾಟ್ ನಂಬರ್ನ ಕರೆಕ್ಟಾಗಿ ಫೆಚ್ ಮಾಡ್ಕೊಳಲ್ಲ, ಆರ್ ಡಿ ನಂಬರ್ ಕರೆಕ್ಟಾಗಿ ಫೆಚ್ ಮಾಡ್ಕೊಳಲ್ಲ. ಹೀಗಾಗಿ ವಿದ್ಯಾರ್ಥಿಗಳಿಗಂತೂ ಇದು ಭಾಳ ಹಿಂಸೆ ಆಗ್ತಾ ಇದೆ. ಇದೇನು ಈ ವರ್ಷ ಅಲ್ಲ, ಪ್ರತಿ ವರ್ಷವೂ KA ಹಣೆ ಬರ ಇಷ್ಟೇ. ಅದಕ್ಕೋಸ್ಕರ KA ಕೊಡ್ತಿರೋ ಒಂದು ಗುಡ್ ನ್ಯೂಸ್ ಏನು ಅಂದರೆ, ನೀವು ವೆರಿಫಿಕೇಷನ್ನ ಸೆಕೆಂಡ್ PUC ಎಕ್ಸಾಮ್ಸ್ ಆದಮೇಲೂ ಸಹ ನೀವು ಬೇಕಾದರೆ ವೆರಿಫಿಕೇಷನ್ ಮಾಡಿಸ್ಕೋಬಹುದು. ಕ್ಲಿಯರ್? ಹಾಗಾಗಿ ವೆರಿಫಿಕೇಷನ್ಗೋಸ್ಕರ ನೀವೀಗ DDPI ಆಫೀಸ್ಗೆ, ಕಾಲೇಜ್ಗೆ ಮತ್ತು BU ಆಫೀಸ್ ಹತ್ರ ಅಲ್ದಾಡಬೇಕಾದ ನೆಸಿಟಿ ಇಲ್ಲ. ಸ್ಟಡಿ ಬಗ್ಗೆ ಗಮನ ಕೊಡಿ. ಸೆಕೆಂಡ್ PUC ಎಕ್ಸಾಮ್ಸ್ ಆದಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೂ ನೀವು ಯಾವ ಕಾಲೇಜುಗಳಲ್ಲಿ ಓದ್ತಾ ಇದ್ದೀರೋ ಅದೇ ಕಾಲೇಜಲ್ಲಿ ನೀವು ವೆರಿಫಿಕೇಷನ್ ಮಾಡಿಸ್ಕೊಳ್ಳೋದು ಅವಕಾಶ ಕೊಡುತ್ತೆ. ಇನ್ನು ನಮಗಿನ್ನು ವೆರಿಫಿಕೇಷನ್ ಆಗಿಲ್ಲ, ಡಿಲೇ ಆಗ್ತಿದೆ ಅನ್ನೋ ಟೆನ್ಷನ್, ಭಯ ಬೇಕಾಗಿಲ್ಲ. ಸೆಕೆಂಡ್ PUC ಎಕ್ಸಾಮ್ಸ್ ಆದಮೇಲೂ ಸಹ ನೀವು ವೆರಿಫಿಕೇಷನ್ ಮಾಡಿಸ್ಕೋಬಹುದು. ವೆರಿಫಿಕೇಷನ್ಗೆ ಯಾವುದೇ ಲಾಸ್ಟ್ ಡೇಟ್ ಇಲ್ಲ. ಕ್ಲಿಯರ್? ರೈಟ್. ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಈಗ CET 2025ಗೆ ಯಾರು ಅಪ್ಲಿಕೇಶನ್ ಅಪ್ಲೈ ಮಾಡಿದರೋ, ಫೀಸನ್ನು ಪೇ ಮಾಡಿ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಅಡ್ಮಿಷನ್ ಟಿಕೆಟ್ನ ಕೊಡ್ತಾರೆ. ವೆರಿಫಿಕೇಷನ್ ಆಗಿರಲಿ ಅಥವಾ ಆಗಿಲ್ದಲೇ ಇರಲಿ. ಯಾರು ಈಗ ಅಪ್ಲಿಕೇಶನ್ನ ಅಪ್ಲೈ ಮಾಡಿದ್ದೀರಾ ಮತ್ತು ಫೀಸನ್ನು ಸಬ್ಮಿಟ್ ಮಾಡಿದ್ದೀರಾ, ಅಪ್ಲಿಕೇಶನ್ನ ಅಪ್ಲೈ ಮಾಡಿ ಯಾರು ಫೀಸನ್ನು ಪೇ ಮಾಡಿದರೋ ಅವ್ರಿಗೆಲ್ಲ ಅಡ್ಮಿಷನ್ ಟಿಕೆಟ್ನ ಕೊಡುತ್ತೆ KEA. ಹಾಗಾಗಿ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಡು ನೆಸಿಟಿ ಇಲ್ಲ. ಇನ್ನು ಕರ್ನಾಟಕೇತರ ಅಭ್ಯರ್ಥಿಗಳು, ಕರ್ನಾಟಕ ಬಿಟ್ಟು ಅದರ್ ಸ್ಟೇಟ್ ವಿದ್ಯಾರ್ಥಿಗಳು ನರ್ಸಿಂಗ್ ಕೋರ್ಸ್ಗೆ ಮಾತ್ರ ಅವಕಾಶ ಮಾಡಿಕೊಡುತ್ತೆ. ಅದು PCB ವಿಷಯಗಳಿಗೆ ಮಾತ್ರ CET ಎಕ್ಸಾಮ್ಸ್ನ ಬರೀಬೇಕು. ಇಂಜಿನಿಯರಿಂಗ್ ಆಗಲಿ ಅಥವಾ ಬೇರೆ ಕೋರ್ಸ್ಗಳಿಗೆ ಯಾವುದಕ್ಕೂ ಎಲಿಜಿಬಲ್ ಅಲ್ಲ. ಕರ್ನಾಟಕೇತರ ಅಭ್ಯರ್ಥಿಗಳಿಗೆ ಯಾವುದೇ ಮೀಸಲಾತಿಯ ಅವಕಾಶಗಳು ಅನ್ವಯಿಸುವುದಿಲ್ಲ. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ರಿಸರ್ವೇಷನ್ ಕ್ಲೈಮ್ ಮಾಡಬಹುದೇ ಹೊರತು ಕರ್ನಾಟಕೇತರ ಅಂದರೆ ಔಟ್ಸೈಡ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿ ಕ್ಲೈಮ್ ಮಾಡೋದಕ್ಕೆ ಅವಕಾಶ ಇಲ್ಲ. ಹಾಗೆ ವೈದ್ಯಕೀಯ, ಡೆಂಟಲ್, ಆಯುಷ್ ಕೋರ್ಸ್ಗಳಿಗೆ UGT ಎಕ್ಸಾಮ್ಸ್ನಲ್ಲಿ ಕಡ್ಡಾಯವಾಗಿ ಎಲಿಜಿಬಲ್ ಆಗಲೇಬೇಕು. ಅಂತಹ ವಿದ್ಯಾರ್ಥಿಗಳು ಈಗ KEನಲ್ಲಿ ಅಪ್ಲಿಕೇಶನ್ನ ಹಾಕಿ ಫೀಸನ್ನು ಸಲ್ಲಿಸಲೇಬೇಕು. ರೈಟ್? ಇದಿಷ್ಟು KE ಕೊಟ್ಟಿರೋ ಗುಡ್ ನ್ಯೂಸ್. ವೆರಿಫಿಕೇಷನ್ ಕರೆಕ್ಟಾಗಿ ಬಂದಿಲ್ಲ, ಸ್ಯಾಟ್ಸ್ ನಂಬರ್ ಕರೆಕ್ಟಾಗಿ ಆಗಿಲ್ಲ, ಆರ್ ಡಿ ನಂಬರ್ ಮಿಸ್ ಮ್ಯಾಚ್ ಆಗಿಲ್ಲ, ಯಾವುದೇ ರೀತಿ ವೆರಿಫಿಕೇಷನ್ ಆಗಿಲ್ಲ, ಕ್ಲೈಮ್ ಆಗಿಲ್ಲ ಅನ್ನೋ ವಿದ್ಯಾರ್ಥಿಗಳು ಟೆನ್ಷನ್ ಬಿಡಿ. ಎಕ್ಸಾಮ್ಸ್ಗೋಸ್ಕರ ಸ್ಟಡಿ ಮಾಡ್ಕೊಳ್ಳಿ. ಎಕ್ಸಾಮ್ಸ್ ಆದಮೇಲೆ ನೀವು ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಇದಿಷ್ಟೇ. ಟೇಕ್ ಕೇರ್. ಬಾಯ್.